ಈ ವ್ಯಕ್ತಿಗೆ ವಿಶೇಷವಾಗಿ ನಾವು ಯಾಕೆ ಇವತ್ತು ಇವ್ರ ಬಗ್ಗೆನೂ ಒಂದಿಷ್ಟು ಮಾತಾಡ್ಬೇಕಂತ ತಿಳಿಯಾಗಿ ಬಂದದಪ್ಪ ಅಂತಂದ್ರೆ, ಈ ವ್ಯಕ್ತಿಯಲ್ಲಿ ಏನು ಹೇಳ್ಬೇಕಾಗಿದೆ ಸದೃಢವಾಗಿ ಹೇಳ್ತಾರೆ, ಸ್ಪಷ್ಟವಾಗಿ ಹೇಳ್ತಾರೆ. ಜೊತೆಗೆ ನಿಜವಾಗಿಯೂ ರೈತರ ಬಗ್ಗೆ ಕಳಕಳಿ, ಪ್ರೀತಿ, ವಿಶ್ವಾಸ ಇವರಲ್ಲದ. ಇವ್ರ ಜೊತೆಗಾರ ಅಂತ ಚೂನಪ್ಪ ಪೂಜಾರಿ ಅವರು ಇದ್ದಾರೆ ಜೊತೆಯಾಗಿ. ಜೋಡಿ ಎತ್ತುಗಳು ಇವತ್ತು ಗೊರ್ಲಾಪುರದ ದೊಡ್ಡ ಮೂಮೆಂಟ್ ಆಗಿದ್ದು, ಲಕ್ಷ ಜನ ಕೂಡಿದ್ದು, 1,10,000 ಜನ ಕೂಡಿದ್ದು, ಮೂಮೆಂಟ್ ಮಾಡಿ ತಮಗೆ ಒಂದಿಷ್ಟು ಬೇಕಾಗಿದ್ದು ಸಾಧಿಸಿದ್ದು ಒಂದು ಸಣ್ಣ ಸಾಧನೆ ಅಲ್ಲ, ದೊಡ್ಡ ಸಾಧನೆ ಅದು. ಆ ಮೂಮೆಂಟನ್ನು ಇನ್ನೂ ಮುಂದೆ ಉಳಿಬೇಕಾಗ್ತದೆ, ಇನ್ನೂ ಮುಂದೆ ಉಳಿಬೇಕಾಗ್ತದೆ. ಯಾಕಂದ್ರೆ ಇನ್ನು 3,304 ಅವ್ರು ಮೋಸ್ಟ್ ಪ್ರಾಬಬ್ಲಿ ಇನ್ನೊಂದು 2-3 ವರ್ಷ 10 ವರ್ಷ ಈಗ ಎರಿಸೋದು ಇಲ್ಲ ಅನಿಸ್ತದೆ. ನಾವು ಏನೋ ಹೋರಾಟ ಮಾಡ್ಬೋದು, ಮತ್ತೆ ಮಾಡ್ಬೋದು, ಏನೋ ಮಾಡ್ಬೋದು, ಆದರೆ ಎರಿಸೋ ಸಾಧ್ಯತೆ ಕಡಿಮೆ. ಕಬ್ಬಿಗೆ ಉಳಿದ ಬೆಳೆಗಳಂತೆ ಮಾತಾಡೋ ಪ್ರಶ್ನೆ ಇಲ್ಲ. ಬೆಳೆ ಇಲ್ಲಲ್ಲೇ ಬೆಲೆ ಎಲ್ಲಿ ಬರ್ತದೆ ಹೇಳ್ರಿ? ಯಾವ ಬೆಳೆಗೆ ಬರ್ತದೆ? ಪ್ಯಾಟಿಗೆ ಬರ್ತದೆ. ಕಾಳುಗಳು ಯಾವುದೋ ಕಾಳಿರಲಿ ಬಂತಂದ್ರೆ ಅದ್ರ ಹಿಂದೆ ಸಾಕಷ್ಟು ರೇಟ್ ಇರ್ತದೆ. ಇವತ್ತು ನಮಗೆ 140, 150, 120 ಕಿಲೋದಂಗೆ ಕಾಳುಗಳು ಸಿಗ್ತಿರ್ತಾವ, 110 ಸಿಗ್ತಿರ್ತಾವ. ಅಂದ್ರೆ ಅದ್ರ ಅರ್ಥ ಏನಾಯ್ತು? ಮಿನಿಮಮ್ ಏನಪ್ಪ ಅಂತಂದ್ರೆ ಇಲ್ಲೇ ನಮಗೆ ಎಷ್ಟು ಸಿಗ್ಬೇಕಪ್ಪ ಅಂತಂದ್ರೆ ಅದ ನಮ್ಮ ಕಡೆಯಿಂದ ಕಾಳುಗಳನ್ನು ತೆಗೆದುಕೊಂತವ್ರು, ಬೆಳೆಗಳನ್ನು ತೆಗೆದುಕೊಳ್ಳೋಂಥವ್ರು ಎಷ್ಟು ಕಡಿಮೆ ಕೊಟ್ಟು ತೊಗೊಳ್ತಾರಪ್ಪ ಅಂತ ಬೆಲೆನೇ ಇಲ್ಲ ಅದಕ್ಕಂತ. 20 ರೂಪಾಯಿ kg ಎಷ್ಟು ಆಯ್ತಪ್ಪ ಲೆಕ್ಕ ಹಾಕ್ರಿ. ಹೊರ ನಾವು 20-25 ಮಾರ್ತಿರ್ತೀವಿ, ಅದ್ರ ಇಲ್ಲೇ ನಮ್ಗೆ 10 ರೂಪಾಯಿಗೋ 8 ರೂಪಾಯಿಗೋ 9 ರೂಪಾಯಿ ಕಿಲೋದಂಗೆ ತೊಗೊಂಡು ಬಿಡ್ತಿರ್ತಾರೆ. ಕೆಲವೊಂದು ಬೆಳೆಗಳನ್ನ ಹಂಗೆ ರೋಡ್ಗೆ ಹೇಗೆ ಬಿಡ್ತಾ ಇರ್ತೀವಿ ರೈತರ ಪಾಪ. ಇದನ್ನೆಲ್ಲ ನೋಡುವಂತಹ